ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥ ಮಹಾನ್ ರಿಪುಃ ನಾಸ್ತುದ್ಯಂ ಆಸಮೋ ಬಂಧು ಕುರ್ವಾಣೋ ನವಸೀದತಿ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಜೀವನದಲ್ಲಿ ಒಬ್ಬ ಆತ್ಮೀಯ ಗೆಳೆಯನನ್ನ ಹೇಗೆ ಹೊಂದಿರ್ತಾನೋ ಹಾಗೆ ಕೆಲವು ವ್ಯಕ್ತಿಗಳು ನನಗೆ ಶತ್ರುಗಳು ಅಂತಾನೂ ಕೂಡ ಅನ್ಕೊಂಡಿರ್ತಾನೆ. ದುರಂತ ಅಂತ ಅಂದ್ರೆ ಯಾವ ವ್ಯಕ್ತಿನೂ ಕೂಡ ನಮ್ಗೆ ಶತ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಮ್ಮ ಶತ್ರು ಯಾರು, ನಮ್ಮ ನಿಜವಾದ ಮಿತ್ರ ಯಾರು, ಅದನ್ನೇ ಈ ಸಂಸ್ಕೃತ ಸುಭಾಷಿತ ಹೇಳುವಂತದ್ದು. ಆಲಸ್ಯಮಿ ಮನುಷ್ಯಾಣಂ ಶರೀರಸ್ಥ ಮಹಾನ್ ರಿಪುಃ ನಾಸ್ತುದ್ಯಂ ಆಸಮೋ ಬಂಧುಃ ಕುರ್ವಾಣೋ ನವಸೀದತಿ. ವೆರಿ ಗುಡ್. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಪ್ರಜ್ವಲ್ ಒಟ್ಟಿಗೆ. ಈ ಸುಭಾಷಿತದ ಅರ್ಥ ಏನಿರಬಹುದು? ಮನುಷ್ಯನ ಬಹಳ ದೊಡ್ಡ ಶತ್ರು ಯಾವುದು? ಸೋಮಾರಿತನ ಅಲ್ವಾ? ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳಲ್ಲ, ನಮ್ಮಲ್ಲೇ ಇರುವಂತಹ ಸೋಮಾರಿತನ ಇದೆಯಲ್ಲ, ಅದು ಬಹಳ ದೊಡ್ಡ ಶತ್ರು. ಹಾಗಾದ್ರೆ ಮನುಷ್ಯನ ಆತ್ಮೀಯ ಗೆಳೆಯ ಯಾರು? ನಾಸ್ತುದ್ಯಂ ಆಸಮೋ ಬಂಧುಃ ಕುರ್ವಾಣೋ ನವಸೀದತಿ. ನಾಸ್ತುದ್ಯಂ ಆಸಮೋ ಬಂಧುಃ. ನಾವು ಮಾಡುವಂತಹ ಉದ್ಯೋಗಕ್ಕಿಂತ ಬಹಳ ದೊಡ್ಡ ಬಂಧು ಇಲ್ಲ. ಬಂಧು ಅಂದ್ರೆ ನಮ್ಮ ಸ್ನೇಹಿತರು, ನಮ್ಮ ಆಪ್ತರು, ಆಪ್ತ ವರ್ಗದವರಿಗೆ ಅಲ್ವಾ ನಾವು ಬಂಧುಗಳು ಅಂತ ಹೇಳುವಂತದ್ದು. ಹಾಗಾದ್ರೆ ನಿಜವಾದ ಸ್ನೇಹಿತ, ಆತ್ಮ ಸ್ನೇಹಿತ ಯಾರು? ನಾನು ಮಾಡುವ ಕೆಲಸ. ವೆರಿ ಗುಡ್. ನೀನ್ ಮಾಡೋ ಕೆಲಸ ಯಾವುದು? ಚೆನ್ನಾಗಿ ಓದೋದು, ಬರೆಯೋದು. ಅಲ್ವಾ? ನೀನು ಓದುವಂತದ್ದನ್ನ, ಬರೆಯುವಂತದ್ದನ್ನ ತುಂಬಾ ಶ್ರದ್ಧೆಯಿಂದ ಸೋಮಾರಿತನವನ್ನ ಬಿಟ್ಟು ಮಾಡ್ಬಿಟ್ಟೆ ಅಂತ ಅಂದ್ರೆ ಎಲ್ರು ನಿನ್ನನ್ನು ಹೇಗೆ ನೋಡ್ತಾರೆ? ಗೌರವದಿಂದ ನೋಡ್ತಾರೆ, ವಿಶ್ವಾಸದಿಂದ ಮಾತಾಡ್ಸ್ತಾರೆ ಅಲ್ವಾ? ಹಾಗಾಗಿ ನಮ್ಮ ನಿಜವಾದ ಸ್ನೇಹಿತ ಆಸಕ್ತಿಯಿಂದ ಮಾಡುವಂತಹ ಕೆಲಸ. ನಮ್ಮ ನಿಜವಾದ ಸ್ನೇಹಿತ ಯಾರು ಹೇಳು? ಆಸಕ್ತಿಯಿಂದ ಮಾಡುವ ಕೆಲಸ. ನಮ್ಮ ನಿಜವಾದ ಶತ್ರು ಯಾರು ಹೇಳು? ಹಾಗಾದ್ರೆ ನಾವು ಮಾಡುವ ಕೆಲಸದಲ್ಲಿ ಸೋಮಾರಿತನ ಮಾಡ್ತೀವಲ್ಲ, ಅದೇ ನಮ್ಮ ನಿಜವಾದ ಶತ್ರು. ವೆರಿ ಗುಡ್. ಅಕ್ಕಪಕ್ಕದಲ್ಲಿರುವಂತಹ ಜನ ನಮ್ಮ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಮಾಡುವಂತಹ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ, ಆಸಕ್ತಿಯಿಂದ, ತುಂಬಾ ಕ್ರಿಯಾತ್ಮಕವಾಗಿ ಮಾಡ್ಬಿಟ್ವಿ ಅಂತ ಅಂದ್ರೆ ನಮ್ಮ ಶತ್ರುಗಳೆಲ್ಲ ದೂರ ಆಗ್ತಾರೆ. ಎಲ್ಲ ವ್ಯಕ್ತಿಗಳು ಕೂಡ ನಮ್ಗೆ ಏನಾಗ್ಬಿಡ್ತಾರೆ? ಮಿತ್ರರಾಗ್ಬಿಡ್ತಾರೆ. ಹಾಗಾಗಿ ನೀವು ಕೂಡ ನಿಮ್ಮ ಕೆಲಸವನ್ನ ಅಚ್ಚುಕಟ್ಟವಾಗಿ ಮಾಡಿ. ಧನ್ಯವಾದಗಳು. ಶುಭ ದಿನ.